ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಇನ್ನು ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟು IPL ಕಡೆಯಿಂದ. IPLಗೆ ಒಂದು ಹಾರ್ಶ್ ಅಪ್ಡೇಟು. ಗುಜರಾತ್ ಟೈಟನ್ಸ್ಗೆ ಒಂದು ಬಿಗ್ ಬ್ಲೋ ಆಗಿದೆ. ಅದೇ ಮೊಹಮ್ಮದ್ ಶಮಿ ರೂಲ್ಡ್ ಔಟ್ ಆಫ್ IPL 2024. ಏನ್ಗಾರ ಇದು ನಮಗೆ ಗುಡ್ ನ್ಯೂಸ್ ಅಮ್ಮ ಅಂತ ಹೇಳ್ಬೋದು ನೀವು RCB ಫ್ಯಾನ್ಸ್ಗಳು. ಹೌದು, ಒಂಥರ ಗುಡ್ ನ್ಯೂಸೇನೆ, ಯಾಕಂದರೆ ಆಪೋನೆಂಟ್ ಸ್ಟ್ರಾಂಗ್ ಆಗಿಲ್ಲ ಅಂತಲೇ ನಾವು ಅವ್ರ ಮೇಲೆ ಏರ್ಬಿಟ್ಟು ಕಿವಿಲಿ ಬೆಳ್ಬಿಡ್ಬೋದು ಅಂತ. ಬಟ್ ಆದ್ರೂ ಇದು ಒಂಥರ ಗುಡ್ ನ್ಯೂಸ್ ಏನಲ್ಲ, ಇದೊಂಥರ ಬ್ಯಾಡ್ ನ್ಯೂಸೇನೆ. IPLಗೆ ಕಳೆ ಹೊರಟೋಗ್ಬಿಡುತ್ತೆ. ಸ್ಟ್ರಾಂಗ್ ಪ್ಲೇಯರ್ಸ್ಗಳು, ಸ್ಟ್ರಾಂಗ್ ಕಂಟೆಂಡರ್ಸ್ಗಳು ಇದ್ರು ಅಂತಂದರೆ IPLಗೆ ಒಂಥರ ಮಜಾ. ಈ ಥರ ಏನಾದರೂ ಸ್ಟ್ರಾಂಗ್ ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಆಗೋಗ್ಬಿಡ್ತು ಅಂತಂದರೆ IPL ಒಂಥರ ಗುಣಮಟ್ಟ ಸ್ವಲ್ಪ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ನಾನು ಆ ಥರ ನೋಡ್ತೀವಿ, ನೀವು ಬೇರೆ ಥರ ನೋಡ್ಬೋದು. ಸಮಯ ಎಲ್ಲ ಆರಾಮಾಗಿ ಗೆದ್ಬಿಡ್ಬೋದು GT ಮೇಲೆ ಅಂತ ಅನ್ಕೋಬೋದು. ಬಟ್ ಅದು ಆಗದೆ ಇರ್ಬೋದು. ಇದು ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೋ RCBಗೆ, ಅದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ಮೊಹಮ್ಮದ್ ಶಮಿ ಅಂತ ಪ್ಲೇಯರ್ ರೂಲ್ಡ್ ಔಟ್ ಆಗಿರೋದು ಇದು ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡ್ ಫಾರ್ IPL ಅಂತ ಹೇಳ್ತೀನಿ. IPL ಆ್ಯಂಗಲಿಂದ ನೋಡ್ತು ಅಂದರೆ IPLಗೆ ಒಂಥರ ದೊಡ್ಡ ಲಾಸ್ ಇದು. ಓಕೆ, ಏನಕ್ಕೆ, ಯಾವ ಕಾರಣದಿಂದ? ಅಲಾಗರು ವರ್ಲ್ಡ್ ಕಪ್ ಆದಾಗಿಂದ ರಿಕವರ್ ಆಗೋಕ್ಕಾಗಿಲ್ಲ ಇವರು. ಅವಾಗೇನೆ ಇಂಜುರಿ ಅಂತ ಬಂದರು ಇವರು. 4 ತಿಂಗಳಾಯ್ತು, ಆಲ್ಮೋಸ್ಟ್ 4 ತಿಂಗಳಾಗ್ತಾ ಬರ್ತಿದೆ. ಇಂಜುರಿಯಿಂದ ರಿಕವರ್ ಆಗೋಕ್ಕಾಗಿಲ್ವ? ಅಂಥ ಇಂಜುರಿ ಏನೋ ಮೈನರ್ ಇಂಜುರಿ ಅಂತಾನೆ ಆಗಿದ್ದು. ಅವಾಗ ಬಂದಿತ್ತು ಅಪ್ಡೇಟು ಮೈನರ್ ಇಂಜುರಿ ಅಂತ. ಯಾಕಂದರೆ ಸ್ಕ್ವಾಡ್ಗೆಲ್ಲ ಹಾಕೊಂಡ್ರು, ರೀಸೆಂಟಾಗಿ ಟೆಸ್ಟ್ ಸೀರೀಸ್ ಸ್ಕ್ವಾಡ್ಗೆ ಹಾಕೊಂಡ್ರು, ಆಮೇಲೆ ಮತ್ತೆ ಬಿಟ್ಟರು ಇವ್ರು ಆಡೋದಕ್ಕಾಗೋದಿಲ್ಲ ಅಂತ. ಇನ್ನೂ ರಿಕವರ್ ಆಗೋಕ್ಕಾಗಿಲ್ವ ಇವರು? ಇನ್ನೂ 2 ತಿಂಗಳು, ಇನ್ನೂ 3 ತಿಂಗಳು ಬೇಕಾ? ವರ್ಲ್ಡ್ ಕಪ್ ಇಂದ ರೂಲ್ಡ್ ಔಟ್ ಇವರು ಅಂತ ಕೇಳ್ಬೋದು ನೀವು. ವರ್ಲ್ಡ್ ಕಪ್ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇಲ್ಲ. ಒಟ್ಟಿನಲ್ಲಿ IPL ಇಂದ ರೂಲ್ಡ್ ಔಟ್ ಅಂತ. ಎಂಟೈರ್ IPL ಆಡೋದಿಲ್ವಂತೆ, ಬರೀ ಹಾಫ್ ಆಫ್ ದ ಫೇಸ್ ಮಾತ್ರ ಅಂದರೆ ಅದೊಂಥರ ಹೇಳ್ಬೋದಾಗಿತ್ತು, ಇಲ್ಲಾಗ್ರು ಬತ್ತಾ ಸೆಕೆಂಡ್ ಹಾಫ್ಗೆ ಅಂತ. ಬಟ್ ಕಂಪ್ಲೀಟ್ IPL ಇಂದ ರೂಲ್ಡ್ ಔಟ್ ಆಗಿರೋದ್ರಿಂದ ಇದು ಫೀಲ್ಸ್ ಸ್ಯಾಡ್, ಫೀಲ್ಸ್ ಬ್ಯಾಡ್. ಏನಕ್ಕೆ ಗುರು ಇಷ್ಟೊಂದು ಲಾಂಗ್ ಅಂದರೆ ತೊಗೊತಾ ಇದೆ, ಇಷ್ಟೊಂದು ಜಾಸ್ತಿ ದಿನ ತೊಗೊತಾ ಇದೆ ರಿಕವರ್ ಆಗೋದಕ್ಕೆ ಅಂತ ಕೇಳಿದ್ರೆ, ಅವ್ರಿಗೆ ಆಗಿದ್ದು ಕ್ರೋನಿಕ್ ಹೀಲ್ ಇಶ್ಯೂ ಬಂದಿದ್ದು ಅವರಿಗೆ. ಸೊ ಆ ಪೇಯ್ನ್ ಏನಿತ್ತು, ಆ ಪೇಯ್ನ್ ಇಟ್ಕೊಂಡೇ ವರ್ಲ್ಡ್ ಕಪ್ನ ಆಡಿದ್ರಂತಿವರು. ವರ್ಲ್ಡ್ ಕಪ್ನ ಇವರು ಇಂಜುರಿ ಆಗಿದ್ರು ಕೂಡ ಇಂಜೆಕ್ಷನ್ ತೊಗೊಂಡು ಆ ಪೇಯ್ನ ರಿಲೀಫ್ ಮಾಡಿಕೊಂಡು, ಒಂಥರ ಪೇನ್ ಕಿಲ್ಲರ್ಸ್ನೆಲ್ಲ ತೊಗೊಂಡು ಆಡಿದ್ರಿಂದ ಅವರಿಗೆ ಇವಾಗ ಆಗಿರೋಂಥ ಇಂಜುರಿ ಏನಿದೆ ಅದು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ತೊಗೊತಾ ಇದೆಯಂತೆ ರಿಕವರ್ ಆಗೋದಕ್ಕೆ. ವರ್ಲ್ಡ್ ಕಪ್ನ ಇವ್ರೇನಾದರೂ ಆಡಿರಲಿಲ್ಲ ಅಂತಂದರೆ ಆ ಇಂಜುರಿ ಏನಾಗಿತ್ತು, ಆ ಹೀಲ್ ಇಶ್ಯೂ ಏನಾಗಿತ್ತು, ಅದನ್ನೇನಾದರೂ ಇವ್ರು ಏನಾದ್ರು ಅವಾಗಲೇ ರೆಕ್ಟಿಫೈ ಮಾಡ್ಬಿಟ್ಟು ಕರೆಕ್ಟಾಗಿ ಏನಾದ್ರು ಅದರಿಂದ ಟ್ರೀಟ್ಮೆಂಟ್ ತೊಗೊಂಡಿತ್ತು ಅಂದರೆ ಇಷ್ಟು ಲಾಂಗ್ ಆಗ್ತಾ ಇರಲಿಲ್ವಂತೆ. ಬಟ್ ಇವರು ವರ್ಲ್ಡ್ ಕಪ್ನ ಪೈನ್ ಕಿಲ್ಲರ್ ಎಲ್ಲ ತೊಗೊಂಡ್ಬಿಟ್ಟು ಆಡಿದ್ರಿಂದ, ಅಂದರೆ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಆಡಿದ್ರಿಂದ ಅವ್ರಿಗೆ ಇಂಜುರಿ ಆಗಿರೋದು ರಿಕವರ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊತಾ ಇದೆ ಅಂತ ಅಪ್ಡೇಟು. ಬಟ್ ಆದರೆ ಇವರು ವರ್ಲ್ಡ್ ಕಪ್ ಟೈಮಲ್ಲಿ ನಾನು ದೇಶಕ್ಕೋಸ್ಕರ ಆಡಬೇಕು ಗುರು, ನಾನು ಇಲ್ಲಿ ಕೂತ್ಕೊಳ್ಳೋಂಗಿಲ್ಲ, ನನಗೆ ಈ ಇಶ್ಯೂ ಇದೆ. ಹೌದು, ಇವಾಗ ನಾವೇನೇ ಹೇಳ್ಬೋದು, ಅವ್ರು ಅವಾಗಲೇ ರೆಕ್ಟಿಫೈ ಮಾಡ್ಬಿಟ್ಟು ಇಶ್ಯೂನ ಸಾರ್ಟ್ ಔಟ್ ಮಾಡ್ಕೋಬೋದಾಗಿತ್ತು, ಅಂದರೆ ಬೇಗ ರಿಕವರ್ ಆಗ್ಬೋದಾಗಿತ್ತು ಅಂತ ನಾವು ಇವಾಗ ಏನೇ ಹೇಳ್ಬೋದು. ಬಟ್ ಅವರಿಗೆ ವರ್ಲ್ಡ್ ಕಪ್ ನಾನು ಆಡಬೇಕು ಗುರು, ವರ್ಲ್ಡ್ ಕಪ್ ನಾನು ಏನಾದ್ರು ಮಾಡಬೇಕು, ವರ್ಲ್ಡ್ ಕಪ್ಪಲ್ಲ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ ತೊಗೊಬೇಕು ಅನ್ನೋದಲ್ಲ, ಜೊತೆ ಒಂಥರ ಮೈನ್ ಪಾರ್ಟ್ ಆಗಿರಬೇಕು. ಜೊತೆಗೆ ಇಂಡಿಯಾ ವರ್ಲ್ಡ್ ಕಪ್ ಎತ್ತ ನಾನು ನೋಡ್ಬೇಕು, ಆ್ಯಕ್ಟಿವ್ ಆಗಿ ನಾನು ಅದರಲ್ಲಿ ಇರಬೇಕು, ನಾನು ಇಲ್ಲಿ ರೂಲ್ಡ್ ಔಟ್ ಆಗಬಾರ್ದು ಅಂತ ಅವರು ಆ ಆಸೆಯಿಂದ ಅವರು ಪೈನ್ ಕಿಲ್ಲರ್ಸ್ನ ತೊಗೊಂಡು, ಇಂಜೆಕ್ಷನ್ಸ್ನ ತೊಗೊಂಡು, ಅಂದರೆ ಬೇರೆ ಥರ ಇಂಜೆಕ್ಷನ್ಸಲ್ಲ, ಆ ಒಂದು ನೋವನ್ನ, ಆ ಪೇಯ್ನ ಕಮ್ಮಿ ಮಾಡುವಂಥ ಇಂಜೆಕ್ಷನ್ಸ್ನ ತೊಗೊಂಡು ಆಡಿದ್ರಿಂದ ಅವರ ಹೀಲ್ ಇಶ್ಯೂ ಇನ್ನೂ ಜಾಸ್ತಿ ಆಗಿಬಿಟ್ಟು ಈ ಥರ ಸಿನಾರಿಯೋ ಆಗಿದೆಯಂತೆ. ಸೊ ಒಂಥರ ಸೆಲ್ಯೂಟ್ ಹೊಡಿಬೇಕು ಅನಿಸುತ್ತೆ ಮೊಹಮ್ಮದ್ ಶಮಿಗೆ. ಆ ಥರ ಪೇಯ್ನ್ ಇಟ್ಕೊಂಡು ಕೂಡ, ಆ ಹೀಲ್ ಇಶ್ಯೂ ಇಟ್ಕೊಂಡು ಕೂಡ ವರ್ಲ್ಡ್ ಕಪ್ನ ಆಡ್ಬಿಟ್ಟು ಅಷ್ಟು ನಂಬರ್ ಆಫ್ ವಿಕೆಟ್ಸ್ನ ತೆಗೆದ್ಬಿಟ್ಟು ಇಂಡಿಯಾಗೆ ಒಂಥರ ಹೆಮ್ಮೆ ಬರೋ ಥರ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ IPL ಮಿಸ್ ಮಾಡ್ಕೊತಿರೋದ್ರಿಂದ ಆಬ್ವಿಯಸ್ಲಿ ಬೇಜಾರಂತೂ ಖಂಡಿತ ಆಗೇ ಆಗುತ್ತೆ. ನೋಡೋಣ, ಮೊಹಮ್ಮದ್ ಶಮಿ ಆದಷ್ಟು ಬೇಗ ರಿಕವರ್ ಆಗಿ ಬರಲಿ. ವರ್ಲ್ಡ್ ಕಪ್ ಆಡೋ ಸಿಕ್ಕಾಪಟ್ಟೆ ಡೌಟ್. ಇನ್ನು IPL ಆಡಿಲ್ಲ ಅಂತಂದರೆ ವರ್ಲ್ಡ್ ಕಪ್ಪಿಗೆ ನನ್ನ ಪ್ರಕಾರ ಚಾನ್ಸಸ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ IPL ಆಡ್ತು ಅಂದರೆ ಅಲ್ಲಿ ಆ್ಯಕ್ಟಿವ್ ಆಗಿ ಸಾಕಾಗಿ ಪರ್ಫಾರ್ಮ್ ಮಾಡೋರು ಅಂತ ಇದ್ದೇ ಇರ್ತಾರೆ, ಅವ್ರಿಗಂತೂ ಅವಕಾಶ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊಹಮ್ಮದ್ ಶಮಿ ಆಲ್ ಆಫ್ ಎ ಸಡನ್ ಬಂದ್ಬಿಟ್ಟು T20 ವರ್ಲ್ಡ್ ಕಪ್ ಆಡು ಅಂತಂದರೆ ಅದು ಹೆಂಗಿರುತ್ತೆ? ಸೊ ನೋಡೋಣ ಏನಾಗುತ್ತೆ ಅಂತ ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್. ಒಟ್ಟಿನಲ್ಲಿ ಹಾರ್ಶ್ ಅಪ್ಡೇಟ್ ಫಾರ್ GT ಜೊತೆಗೆ IPLಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.